ಇರಾನ್ನ F-5 ಫೈಟರ್ ಜೆಟ್ ನೆಲೆಯನ್ನ ಗುರಿಯಾಗಿಸಿ ಅಟ್ಯಾಕ್ ಆಗಿದೆ. 20 ವಾಯುಪಡೆಗಳ ಯುದ್ಧ ವಿಮಾನಗಳಿಂದ ದಾಳಿಯಾಗಿದೆ. ಇಸ್ರೇಲ್ ದಾಳಿಗೆ ಇರಾನ್ನ 8 ಲಾಂಚರ್ಗಳು ಉಡೀಸಾಗಿದೆ. ಒಂದು ಕಡೆ ಇರಾನು ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು 10ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿದ್ರೆ, ಅಂಡ್ ಅಗೇನ್ ಈ ಕಡೆ ಇಸ್ರೇಲ್ ಕೂಡ ಭೀಕರ ದಾಳಿಯನ್ನ ನಡೆಸಿದೆ. ಇದರಲ್ಲಿ ಗಂಭೀರ ಗಾಯ ಆಗಿದೆ ಅಂತೇಳಿ ಗೊತ್ತಾಗಿದೆ. ನೋಡಿ, ಇದು ದಾಳಿ ದೃಶ್ಯ ನಾವು ನೋಡ್ತಾ ಇದ್ದೀವಿ. 20 ವಾಯುಪಡೆಗಳ ಯುದ್ಧ ವಿಮಾನ ಏನಿದೆ ಅದನ್ನ ಬಳಸ್ಕೊಂಡು ನಡೆಸಿರುವಂಥ ದಾಳಿ ಇದು. ಇಸ್ರೇಲ್ ನಡೆಸ್ತಾ ಇರುವಂಥ ಈ ದಾಳಿಗೆ ಇರಾನ್ನ 8 ಲಾಂಚರ್ಗಳು ಉಡೀಸಾಗಿದೆ. ಆಮೇಲೆ ಇರಾನ್ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅದು ಕೂಡ ಅದನ್ನು ವಿಫಲಗೊಳಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ. ಇದನ್ನೆಲ್ಲ ಹೊರತಾಗಿಯೂ ಕೂಡ ಒಂದು ಕಡೆ ಇಸ್ರೇಲಲ್ಲೂ ಕೂಡ ಅಪಾರ ಪ್ರಮಾಣದ ನಷ್ಟ ಆಗ್ತಾ ಇದೆ, ಸಾವು ನೋವು ಸಂಭವಿಸ್ತಾ ಇದೆ ಈ ಯುದ್ಧದ ಪರಿಣಾಮವಾಗಿ. ಅಂಡ್ ಈ ಕಡೆ ಇರಾನ್ನಲ್ಲೂ ಕೂಡ ಅದೇ ಥರದ ಪರಿಸ್ಥಿತಿ ಇದೆ. ಆಮೇಲೆ ಇರಾನ್ ನೇರವಾಗಿ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂಥ ಅಟ್ಯಾಕ್ಗಳೇನು ಅಂತಂದರೆ, ಇಸ್ರೇಲ್ಗೆ ಯಾವುದೆಲ್ಲ ಮೂಲ ಆದಾಯ ಇದೆ ಅದನ್ನೇ ಚೂಸ್ ಮಾಡಿಕೊಂಡು ಎಕ್ಸಾಕ್ಟ್ ಆಗಿ ಅದನ್ನೇ ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ಇಸ್ರೇಲು ಕೂಡ ಅದೇ ರೀತಿಯಾಗಿ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ಏನಿದೆ ಸದ್ಯಕ್ಕೆ ನಿಲ್ಲುವಂತಹ ಅಥವಾ ತಣ್ಣಗಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದಕ್ಕೆ ಕಾರಣ ಸ್ಪಷ್ಟ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಅಭಿವೃದ್ಧಿಯನ್ನು ಮಾಡಬಾರದು. ಅದು ಮುಖ್ಯ ಉದ್ದೇಶ ಇಟ್ಕೊಂಡು ಆಗ್ತಾ ಇರುವಂಥ ಯುದ್ಧ ಇದು. ಆಮೇಲೆ ನಾವು ಕೂಡ ಯಾವ ಬೆದರಿಕೆಗೂ ಕೂಡ ಸೊಪ್ಪಾಗ್ತಾ ಇಲ್ಲ. ಅಮೇರಿಕಾಗೆ ಬಂದರೆ ಅಮೇರಿಕಾ ಮೇಲೂ ಅಟ್ಯಾಕ್ ಮಾಡ್ತೀವಿ. ಅಮೇರಿಕಾಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಖಮೇನಿ ಮಾಡಿದರು. ಮತ್ತೆ ಅಗೇನ್ ಟ್ರಂಪ್ ಕೂಡ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಈ ಥರದ ಸನ್ನಿವೇಶ ಸದ್ಯ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಇದೆ. ನೋಡಿ, ದಾಳಿ ಆದಂಥ ನಂತರದಲ್ಲಿ ಕಂಪ್ಲೀಟಾಗಿ ಅಲ್ಲಿರುವಂಥ ಕಟ್ಟಡಗಳು, ವಾಹನಗಳು ಪ್ರತಿಯೊಂದು ಕೂಡ ದಾಳಿಗೆ ಛಿದ್ರ ಆಗಿದೆ, ಸುಟ್ಟು ಕರಕಲಾಗಿದೆ. ಅನೇಕ ಜನರು ಸಾವನ್ನಪ್ಪಿದ್ದಾರೆ, ಭಾಳಷ್ಟು ಜನರಿಗೆ ಗಾಯ ಆಗಿದೆ.